ಹಲೋ ವಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ನಿಮ್ಮೆಲ್ಲರ ಪ್ರೀತಿಯ ಅಜಯ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಪಾರ್ಟ್ನರ್ ಸಿನಿಮಾದ ಒಂದು ಅದ್ಭುತವಾದಂಥ ಸಾಂಗ್ ರಿಲೀಸ್ ಆಗಿದೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಮಸ್ತೆ. ಪಾರ್ಟ್ನರ್ ಸಿನಿಮಾದ ಈ ಸಾಂಗ್ ಇವತ್ತು ರಿಲೀಸ್ ಆಯಿತು, ಚೆನ್ನಾಗಿತ್ತು. ಸೊ ನೀವೇನು ಹೇಳ್ತೀರ? ತುಂಬ ಖುಷಿದೆ, ನೀವೇ ಹೇಳಿದ್ರಲ್ಲ ಚೆನ್ನಾಗಿದೆ ಅಂತ. ನಮಗೆ ಮುಂಚೆಯಿಂದನೂ ಅದು ಗೊತ್ತಿರುವಂಥ ವಿಚಾರ. ಅಂದರೆ ಇದು ಚೆನ್ನಾಗಿದೆ ಮಾತ್ರ ಅಲ್ಲ, ಅದ್ಭುತವಾಗಿದೆ ಅಂತ ಎಲ್ಲರೂ ಹೇಳಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿರ್ತಕ್ಕಂಥ. ಸೊ ಹಾಗಾಗಿನೇ ವಿತ್ ಕಾನ್ಫಿಡೆನ್ಸ್ ಬ್ಲಾಕ್ ಬಸ್ಟರ್ ಸಾಂಗ್ ಅಂತ ನಾವು ಮುಂಚೆನೇ ಹಾಕಿಬಿಟ್ಟಿದ್ದೀವಿ. ಸೊ ನನಗೆ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಇದು ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ. ಸೊ ಹಾಗಾಗಿ ಸರ್ಪ್ರೈಸ್ ಇಲ್ಲ, ಬಟ್ ತುಂಬ ಖುಷಿ ಇದೆ ಇವತ್ತು. ಸೊ ಈ ಸಾಂಗ್ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀರಾ ಅಂದರೆ, ಅದೇ ನೀವು ಹೇಳ್ದಂಗೆ ಬ್ಲಾಕ್ ಬಸ್ಟರ್ ಅಂತ ಕೂಡ ಹಾಕಿದ್ದೀರಾ. ಸೊ ಅದ್ರ ಜೊತೆಗೆ ಮ್ಯೂಸಿಕ್ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಆಮೇಲೆ ನೃತ್ಯ ನಿರ್ದೇಶನ ಆಗಿರ್ಬೋದು, ಎಲ್ಲೂ ಕೂಡ ಚೆನ್ನಾಗಿದೆ. ಸೊ ಅಂದರೆ ಈ ಸಾಂಗ್ನ ಮಾಸ್ಟರ್ ಮೈಂಡ್ ನೀವೇ ಅಂತ, ಅಂದರೆ ಇಷ್ಟು ಅದ್ಭುತವಾಗಿ ಬರೋದಕ್ಕೆ ಕಾರಣ ಆಯ್ತು. ಯಾಕಂದರೆ ಕಮರ್ಷಿಯಲ್ ಆಗಿರ್ಬೋದು ಎಲ್ಲ ವಿಚಾರವಾಗೂ ಸ್ವಲ್ಪ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಕೂಡ ನೀವು ಪ್ರೆಸ್ ಮೀಟಲ್ಲಿ ಹೇಳಿದ್ರಿ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ, ಆ ಒಂದು ಪಾಸಿಟಿವ್ ಅದೊಂದು ಪ್ಲಸ್ ಪಾಯಿಂಟ್ ಬಗ್ಗೆ? ಇಲ್ಲ, ನಾನು ಮಾಸ್ಟರ್ ಮೈಂಡ್ ಅಲ್ಲ ಇದ್ರದ್ದು. ಎಲ್ಲರೂ ಪಾರ್ಟ್ನರ್ಸ್, ಎಲ್ಲರದ್ದು ಈಕ್ವಲ್ ಕಾಂಟ್ರಿಬ್ಯೂಷನ್ ಇದೆ. ನಂದು ಜಾಸ್ತಿ ಇವರು ಕಮ್ಮಿ ಅಂತಲ್ಲ, ಎಲ್ಲರದ್ದು ಅಷ್ಟೇ ಈಕ್ವಲ್ ಕಾಂಟ್ರಿಬ್ಯೂಷನ್ ಇದೆ. ಡೈರೆಕ್ಟರ್ದು, ಕೊರಿಯೋಗ್ರಾಫರ್ದು, ಕ್ಯಾಮ್ರಾಮ್ಯಾನ್ದು, ಲಿರಿಸಿಸ್ದು, ಮ್ಯೂಸಿಕ್ ಡೈರೆಕ್ಟರ್ದು, ನಂದು, ಹೀರೋಯಿನ್ದು, ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮಾಸ್ಟರ್ ಮೈಂಡ್ ಯಾರೂ ಇಲ್ಲ. ಸೊ ಪಾರ್ಟ್ನರ್ ಅನ್ನೋ ಹೆಸರ್ತಕ್ಕಂತೆ ವಿ ಆರ್ ಆಲ್ ಪ್ಯೂರ್ ಪಾರ್ಟ್ನರ್ಸ್. ಆಮೇಲೆ ಯಾರು ಮಾಡಿದ್ರು ಏನು, ಅದಕ್ಕಿಂತ ಮೇಯ್ನ್ ವಿಚಾರ ಏನಂದರೆ ಸಿನಿಮಾ ಗೆಲ್ಲಬೇಕು. ಸಿನಿಮಾ ಗೆದ್ದರೆ ಎಲ್ರಿಗೂ ಒಳ್ಳೇದಾಗುತ್ತೆ, ಅಷ್ಟೇ ಇರೋದು ವಿಚಾರ. ಸೊ ಸಾಂಗ್ ಈಗ ಹಿಟ್ಟಾಗಿದೆ, ಸಿನಿಮಾನೂ ಹಾಗೆ ಬರುತ್ತೆ, ಸಿನಿಮಾನೂ ಹಿಟ್ ಆಗುತ್ತೆ. ಮುಂದಿನ ದಿನದಲ್ಲಿ ಸಿನಿಮಾನೂ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ನಂಬಿಕೆ ಆಲ್ರೆಡಿ ಇದೆ ನನಗೆ. ಓಕೆ ಸರ್, ಇದ್ರ ನಡುವೆ ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಟೈಟಲಲ್ಲಿ ಸಿನಿಮಾದ ಹೆಸರು ಜೊತೆಗೆ ಪಾರ್ಟ್ನರ್ ಅನ್ನೋ ಒಂದು ಇದಕ್ಕೆ ಕರೆಕ್ಟ್ ಆಗಿರೋ ಥರ ನಿಮ್ಮ ಹೆಸರು ಮತ್ತು ಬೃಂದ ಅವ್ರ ಹೆಸರು ಕೂಡ ಹಾಕ್ಸಿದ್ರೆ. ಸೊ ಇದೇ ಥರ ಎಲ್ಲರೂ ಕೂಡ ಪಾಲಿಸಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ಹೀರೋಯಿನ್ಗೆ ಪ್ರಾತಿನಿಧ್ಯ ಇಲ್ಲ, ಅವ್ರಿಗೆ ಪ್ರಾತಿನಿಧ್ಯ ಇಲ್ಲ, ಇದು ಆರೋಪಗಳು ನೀವು ಕೇಳೇ ಇರ್ತೀರ. ಸೊ ಬರೀ ಹೀರೋಗಳನ್ನೇ ಫೋಕಸ್ ಮಾಡ್ತಾರೆ ಅಂತ. ಸೊ ಈ ಥರ ಒಂದು ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ? ಅದು 100% ಚೆನ್ನಾಗಿರುತ್ತೆ. ಅದರಲ್ಲಿ ಯಾವಾಗಲೂ ಸಮಾನತೆ ಇರಬೇಕು. ರೈಟ್ಸ್ ಆಫ್ ಈಕ್ವಾಲಿಟಿ ಇಬ್ಬರಿಗೂ ಇದೆ. ಹೀರೋಗೆ ಎಷ್ಟಿದೆ, ಹೀರೋಯಿನ್ಗೂ ಅಷ್ಟೇ ಇದೆ. ಸೊ ನಾನು ಅದನ್ನೇ ಹೇಳಿದ್ನಲ್ಲ, ನಮ್ಮಲ್ಲಿ ಇನ್ಬ್ಯಾಲೆನ್ಸ್ ಅಥವಾ ಅನ್ಈಕ್ವಾಲಿಟಿ ಇರಬಾರ್ದು. ಎಲ್ರಿಗೂ ಈಕ್ವಲ್ ಪ್ರಾಮಿನೆನ್ಸ್ ಇದೆ. ಇದು ನಾರ್ಮಲೈಸ್ ಆಗಬೇಕು. ಸೊ ಐ ಥಿಂಕ್ ಇಲ್ಲಿಂದ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಲಿ ಅಂತ ಅಷ್ಟೇ. ಸರ್, ಸಿನಿಮಾ ಸಕ್ಸಸ್ ಯಶಸ್ವಿ ವಿಚಾರವಾಗಿ ಮಾತಾಡಿದ್ರೆ ಕೆಲವು ವಿಚಾರಗಳನ್ನು. ಸೊ ಅಟ್ ಪ್ರೆಸೆಂಟು ನಮ್ಮ ಸ್ಯಾಂಡಲ್ವುಡ್ ಯಾವ ಪರಿಸ್ಥಿತಿಲಿದೆ ಅಂತ ನಿಮಗೂ ಗೊತ್ತಿದೆ. ಯಾಕೆಂದರೆ ನೀವು ಇಂಡಸ್ಟ್ರಿಗೆ ಹೊಸಬರಲ್ಲ, ಸಾಕಷ್ಟು ಹಲವಾರು ವರ್ಷಗಳಿಂದ ಇಂಡಸ್ಟ್ರಿಲಿ ಇದ್ದೀರಾ. ಸೊ ಪ್ರೆಸೆಂಟ್ ಸಿಚುವೇಷನಲ್ಲಿ ಒಂದು ಸಿನಿಮಾ ಮಾಡೋದು ಇವಾಗ ಕಷ್ಟ ಅಲ್ಲ. ಸಿನಿಮಾ ಮಾಡ್ತೀವಿ, ಅದನ್ನು ತಲುಪಿಸೋದು ತುಂಬ ಕಷ್ಟ ಅಂತ. ಅಂದರೆ ಜನಗಳಿಗೆ ತಲುಪಿಸೋದು ಆಗಿರ್ಬೋದು, ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಅನ್ನೋದಾಗಿರ್ಬೋದು, ಇದೆಲ್ಲ ಸಮಸ್ಯೆ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಿಂಪಲ್ ಆನ್ಸರ್, ಒಳ್ಳೆ ಪ್ರಯತ್ನ ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ ಒಳ್ಳೆ ಸಿನಿಮಾ. ಎಲ್ಲ ತಿಳುವಳಿಕೆ ಇರುವಂಥವ್ರು, ಸಿನಿಮಾನ ಅರ್ಥ ಮಾಡ್ಕೊಂಡಿರೋರು, ಸಿನಿಮಾ ಅಂದರೆ ಏನು, ಸಿನಿಮಾ ಹೆಂಗೆ ಮಾಡ್ತಾರೆ, ಬರೀ ಏನು 4 ಗೋಡೆಯಲ್ಲಿ 4 ಜನ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಸಿನಿಮಾ ಆಗಲ್ಲ. ಎಲ್ಲರೂ ಒಟ್ಟಿಗೆ ಕೂಡಿ ಬುದ್ಧಿಜೀವಿಗಳು, ತಿಳಿದಂಥವ್ರು ಎಲ್ಲರೂ ಒಟ್ಟಿಗೆ ಸಮಾನ ಮನಸ್ಸಿನಿಂದ ವಿತೌಟ್ ಈಗೋ ವರ್ಕ್ ಮಾಡಿದರೆ, ಉದ್ದೇಶ ಕರೆಕ್ಟಾಗಿದ್ದರೆ ಸಿನಿಮಾ ಗೆಲ್ಲುತ್ತೆ. ಇಷ್ಟು ನನಗೆ ಗೊತ್ತಿರೋದು. ಸರ್, ಇದ್ರ ಜೊತೆಗೆ ಇನ್ನೊಂದೇನಂತಂದರೆ, ಕೆಲವು ವಿಚಾರಗಳು ಡೌನ್ಫಾಲ್ ಆಗೋಕ್ಕೆ ಕೂಡ ಕೆಲವು ರೀಸನ್ಗಳು ಹೇಳ್ತಾರೆ. ಇದು ಎಷ್ಟು ಸರಿ ಎಷ್ಟು ಸುಳ್ಳು ಅಂದ್ರೆ ನೀವೇ ಹೇಳ್ಬೇಕು, ನಿಮ್ಮ ಒಪಿನಿಯನ್ ದೃಷ್ಟಿಕೋನದಲ್ಲಿ. ಕೆಲವು ವಿಚಾರ ಹೇಳ್ತಾರೆ, ಮಲಯಾಳಂ ರೀತಿಯ ಕಥೆಗಳು ಬರ್ತಾ ಇಲ್ಲ, ಬರೀ ಇಲ್ಲಿ ಅದೇ ಲವ್, ಅದೇ ಸಾಂಗು, ಅದೇ ಡ್ಯೂಯೇಟು, ಅದೇ ಮರ ಸುತ್ತೋದು, ಈ ಥರ ಇರುತ್ತೆ ಅಂತ ಒಂದು ಆರೋಪ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಹೀರೋಗಳ್ದು ವರ್ಷಕ್ಕೊಂದು ಸಿನಿಮಾಗಳು ಬರ್ತಾಯಿಲ್ಲ. ಅದ್ರ ಜೊತೆಗೆ ಅಪ್ಪು ಸರ್ ಬೇರೆ ಹೋದರು, ಆವಾಗಲೇ ಒಂದು 50% ಇದು ಕಮ್ಮಿ ಆಯಿತು. ಈಗ ಬೇರೆ ನಟ ದರ್ಶನ್ ಅವ್ರದ್ದು ಈ ಥರ ಸಂಕಷ್ಟದಲ್ಲಿದ್ದಾರೆ. ಸೊ ಈ ವಿಚಾರಗಳು ಕೂಡ ಕಾರಣ ಅಂತ ಒಂದು ಟಾಕ್ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಯಾವುದು ಸುಳ್ಳಂತ ನಾನು ಹೇಳ್ತಾ ಇಲ್ಲ, ನೀವು ಹೇಳಿದ ಅಷ್ಟು ನಿಜ. ಬಟ್ ಅದನ್ನೇ ನಾವು ಮಾತಾಡ್ಕೊಂಡು ಅದಕ್ಕೆ ಕಾರಣ ಅಂದರೆ ಫೈನ್, ವಾಟ್ ನೆಕ್ಸ್ಟ್, ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು. ನಾನು ಅದನ್ನೇ ಹೇಳಿದ್ನಲ್ಲ, ಒಳ್ಳೆ ಪ್ರಯತ್ನಗಳು ಮಾಡಬೇಕು. ಎಲ್ಲ ಒಳ್ಳೆ ಸಿನಿಮಾನ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ಅಷ್ಟೇ ಆನ್ಸರ್ ಅಷ್ಟೇ. ಸರ್, ಇದ್ರ ನಡುವೆ ಇನ್ನೊಂದೇನಂತಂದರೆ, ನಾವು ನೋಡಿಬಿಟ್ಟಾಗ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಎಕ್ಸ್ಕ್ಯೂಸ್ ಮೀಯಿಂದ ಟಿಲ್ ಇಲ್ಲಿವರೆಗೂ ಕೂಡ ಅಜಯ್ ರಾವ್ ಸರು ಅದೇ ಲುಕ್ಕು, ಅದೇ ಪರ್ಸ್ನಾಲಿಟಿ, ಅದೇ ಒಂದು ಸ್ಟೈಲಿಶು, ಅದೇ ಒಂದು ಏನು ಹೇಳ್ತಾರೆ ಗ್ಲೋಸ್ ಎಲ್ಲ ಇರುತ್ತೆ. ಸೊ ನಿಮ್ಮ ಇದರದೆಲ್ಲ ಸೀಕ್ರೆಟ್ ಏನು ಸರ್? ಬ್ಯೂಟಿ ಸೀಕ್ರೆಟ್ ಅಂತ ನಾವು ಹುಡುಗಿರಿಗೆ ಕೇಳ್ಬೋದು, ಬಟ್ ನಿಮಗೆ ಕೇಳಿದ್ರೆ ಅದು ಇದಾಗುತ್ತೆ. ಅದೇ ಈ ಒಂದು ಫಿಟ್ನೆಸ್ ಆಗಿ ಅದ್ಭುತವಾಗಿ ಹ್ಯಾಂಡ್ಸಮಾಗಿ ಕಾಣ್ತಿದ್ದೀರಾ, ಇದರ ಸೀಕ್ರೆಟ್ ಏನಾರು ಇದೆಯಾ ಅಂತ? ಇಲ್ಲ, ಸೀಕ್ರೆಟ್ ಏನೂ ಇಲ್ಲ ಸರ್. ಅದು ಜಸ್ಟ್ ಟೀಮ್ ಕೊಡೋಂಥ ಎನರ್ಜಿ, ಟೀಮ್ ಕೊಡೋಂಥ ಪ್ರೀತಿ. ಒಂದು ಒಳ್ಳೆ ವಾತಾವರಣದಲ್ಲಿದ್ದಾಗ, ಒಳ್ಳೆ ವ್ಯಕ್ತಿಗಳು, ಎಲ್ಲ ನಗ್ನಗ್ತಾ ಖುಷಿಯಾಗಿರೋಂಥ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇದ್ದಾಗ, ನೀವೂ ಚೆನ್ನಾಗಿ ಕಾಣಿಸ್ತೀರಾ, ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ ಅಷ್ಟೇ. ಸೊ
ಅದೇ ಸರ್, ಈಗ ಪಾರ್ಟ್ನರ್ ಸಿನಿಮಾ ಹೇಳಿದ್ರಿ ನೀವು, ಅಂದರೆ ನಾವು ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಯಶಸ್ವಿಯಾಗಿ ನಾನು ಸಕ್ಸಸ್ ಮಾಡೇ ಮಾಡ್ತೀವಿ. ಈಗಲೂ ಕೂಡ ಸಾಂಗು ರೈಟ್ಸ್ ಕೂಡ ಅದ್ಭುತವಾಗಿ ಹೋಗಿದೆ, ಸೇಲ್ ಆಗಿದೆ ಅಂತ ಕೂಡ ಹೇಳಿದ್ರು ಸರ್ ಇಲ್ಲಿ ಪ್ರೆಸ್ ಮೀಟಲ್ಲಿ. ಸೊ ಈ ಒಂದು ಪಾಸಿಟಿವ್ನೆಸ್ಸು ಇದೇ ಥರ ಕಂಟಿನ್ಯೂ ಆಗಿ ಏನು ಮಾಡ್ತೀರಂತ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಅಲ್ಲ, ಎಲ್ಲ ಒಳ್ಳೇದಾಗಬೇಕು ಫೈನಲಿ ಪ್ರೊಡ್ಯೂಸರ್ಸಿಗೆ. ಆಡಿಯೋ ಒಳ್ಳೆ ರೈಟ್ಸಿಗೆ ಹೋಯಿತು ಅಂದರೆ ನನಗಿಂತ ಜಾಸ್ತಿ ಅವ್ರ ಪ್ರಯತ್ನ ಅದರಲ್ಲಿದೆ. ಬಿಕಾಸ್ ಅವರು ಬಿಸ್ನೆಸ್ಸಲ್ಲಿದ್ದರು, ಸಿನಿಮಾನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು, ಎಲ್ಲ ತಿಳುವಳಿಕೆ ಇರುವಂಥ ನಿರ್ಮಾಪಕರು. ಸೊ ಅಂಥ ಪ್ರೊಡ್ಯೂಸರ್ ಜೊತೆಗೆ ಕೆಲಸ ಮಾಡಬೇಕು ಅನ್ನೋದು ನಮಗೂ ಒಂದು ಆಸೆ ಇತ್ತು. ಅಂದರೆ ವ್ಯವಹಾರ ಗೊತ್ತಿರೋರು, ಸಿನಿಮಾನ ಕ್ರಾಫ್ಟ್ನ ಅರ್ಥ ಮಾಡ್ಕೊಂಡಿರೋರು. ಸೊ ಇಟ್ಸ್ ನಾಟ್ ಜಸ್ಟ್ ನಂದು ಹೆಸರಿಂದ ನನ್ನಿಂದ ಆಗಿರೋದಂಥದ್ದಲ್ಲ, ಇಟ್ಸ್ ದೇರ್ ಎಫರ್ಟ್. ಸರ್ ಇದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಸಾಂಗು ಚೆನ್ನಾಗಿದೆ, ಅಂದರೆ ಒಂದು ಸಾಂಗು ಹಿಟ್ ಆಯ್ತು ಅಂದರೆ ಅದು ಸಿನಿಮಾದ 40% ಅಂದರೆ ಹಿಟ್ ಆಗೋ ಥರ ಅಂದರೆ ಅದೊಂಥರ ಇನ್ವಿಟೇಷನ್. ಸಾಂಗ್ ಚೆನ್ನಾಗಿತ್ತಂದರೆ ಪ್ರೇಕ್ಷಕರು ಬರ್ತಾರೆ, ಸಾಂಗೇ ಇಷ್ಟು ಅದ್ಭುತವಾಗಿದೆ ಅಂದರೆ ಸಿನಿಮಾ ಯಾವ ಥರ ಇರುತ್ತೆ ಅಂತ. ಸೊ ನಿಮ್ಮ ಸಿನಿಮಾದಲ್ಲಿ ಏನು ಸ್ಪೆಷಲ್ ಇದೆ? ಜನಗಳಿಗೆ ಬರಬೇಕಂದ್ರೆ ಯೋಚನೆ ಮಾಡ್ತಾರೆ, 100 ಥರ ಯೋಚನೆ ಮಾಡ್ತಾರೆ, ಏನು ಸ್ಪೆಷಲ್ ಇದೆ, ಏನು ವಿಭಿನ್ನತೆ ಇದೆ ಅಂತ. ಸೊ ನಿಮ್ಮ ಸಿನಿಮಾದಲ್ಲಿ ಏನಿದೆ? ಪ್ಯೂರ್ ಒಳ್ಳೆ ಕಥೆ, ಒಳ್ಳೆ ಮೇಕಿಂಗ್, ಒಳ್ಳೆ ಕಾಸ್ಟಿಂಗ್. ಒಂದು ಸಿನಿಮಾಗೆ ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಹೋದರೆ ಏನಿರ್ಬೇಕು? ಮೊದಲನೇ ಆದ್ಯತೆ ಸಿನಿಮಾ ಕಥೆ ಚೆನ್ನಾಗಿರಬೇಕು, ಆ ಕಥೆಗೆ ಒಳ್ಳೆ ಪ್ರೊಡ್ಯೂಸರ್ ಇರಬೇಕು, ಆಮೇಲೆ ಅದು ಕಾಸ್ಟಿಂಗ್ ಕರೆಕ್ಟ್ ಆಗಬೇಕು, ಆ ಪಾತ್ರಕ್ಕೆ ಸೂಟ್ ಆಗೋಂಥ ಆ್ಯಕ್ಟ್ರಸ್ಗಳೇ ಇರಬೇಕು, ಒಳ್ಳೆ ಮ್ಯೂಸಿಕ್ ಬರಬೇಕು, ಒಳ್ಳೆ ಛಾಯಾಗ್ರಹಣ ಇರಬೇಕು, ಫೈನಲಿ ಚೆನ್ನಾಗಿ ಮಾರ್ಕೆಟಿಂಗ್ ಆಗಬೇಕು, ಸಿನಿಮಾ ಜನರಿಗೆ ಇಂಥ ಒಂದು ಸಿನಿಮಾ ಬರ್ತಾಯಿದೆ ಅಂತ ಗೊತ್ತಾಗಬೇಕು. ಸೊ ಈ ಎಲ್ಲ ಆಯಾಮಗಳಲ್ಲೂ ನಾವು ಗೆದ್ದಿದ್ದೀವಿ, ಮಾರ್ಕೆಟಿಂಗಲ್ಲಿ ಗೆಲ್ಲಬೇಕಾಗಿದೆ ಅಷ್ಟೇ. ಸರ್ ನಿಮ್ಗೆ ಅನಿಸುತ್ತೆ ಆ್ಯಸ್ ಎ ಒಬ್ಬ ಆಡಿಯನ್ಸ್ ಆಗಿರ್ಬೋದು, ನಟ ಆಗಿರ್ಬೋದು, ನಿರ್ದೇಶಕ ಆಗಿರ್ಬೋದು, ಎಲ್ಲ ದೃಷ್ಟಿಕೋನದಲ್ಲೂ ನೋಡಿ ನೀವು ಇಂಡಸ್ಟ್ರಿಗೆ ಒಂದು ಬ್ರೇಕ್ ಡೌನ್ಸ್ ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಥರ ಸಿಗುತ್ತೆ ಚಾನ್ಸ್ ಇದೆಯಾ? ಮತ್ತೆ ಫಿನಿಕ್ಸ್ ಥರ ಎದ್ದು ಬರೋಕ್ಕೆ ಚಾನ್ಸ್ ಇದೆಯಾ ಅಂತ? ಮಲ್ಗೆ ಇಲ್ಲ, ನಾವು ಎಲ್ಲಿಂದ ಎದ್ದು ಬರೋದು? ಕೆಲವ್ರು ಹೇಳ್ತಾರೆ ಸರ್, ಕೆಲವು ಸೀನಿಯರ್ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಹೇಳ್ತಾರೆ ಸೊ ಡ್ರಾಪ್ ಆಗ್ತಿದೆ, ಜನ ಬರ್ತಿಲ್ಲ, ಏನು ಹೇಳ್ತಾರೆ, ಕಮರ್ಷಿಯಲ್ ದೃಷ್ಟಿ ಆಗಿರ್ಬೋದು, ಎಲ್ಲದೂ ಕೂಡ ಡ್ರಾಪ್ ಆಗ್ತಿದೆ ಅಂತ ಹೇಳ್ತಾರೆ. ಅಲ್ಲ, ಅದೇ ಇಟ್ಸ್ ಫೇಸ್ ಆಫ್ ಟೈಮ್. ಎಲ್ಲರಿಗೂ ರೀಸನ್ಸ್ ಗೊತ್ತಿದೆ, ಯಾಕೆ ಆಗ್ತದೆ, ಏನು ಮಾಡ್ಬೇಕು ಅನ್ನೋದೆಲ್ಲ ಗೊತ್ತಿದೆ, ಮಾಡಬೇಕಷ್ಟೇ. ಅದಕ್ಕೂ ಒಂದು ಕಾಲ ವೆರಿ ಶಾರ್ಟ್ಲಿ ಬರುತ್ತೆ. ಈಗ ಪಾರ್ಟ್ನರ್ ಸಿನಿಮಾ ಹಿಟ್ ಆಗುತ್ತೆ, ಡೆಫಿನೆಟ್ಲಿ ಹಿಟ್ ಆಗುತ್ತೆ. ಇದೈತೆ ಈಗ ಈ ವರ್ಷ ಲವ್ ಮಾಕ್ಟೇಲ್ 3 ಒಂದು ಅದ್ಭುತವಾದಂಥ ಕಲೆಕ್ಷನ್ ಮಾಡಿ ತೋರಿಸ್ತು. ಈ ಸಿನಿಮಾ ಆಗುತ್ತೆ, ಬರ್ತವೆ, ಇನ್ನೂ ಡೆಫಿನೆಟ್ಲಿ 100% ಬರ್ತವೆ. ಸರ್ ಇದ್ರ ನಡುವೆ ಇನ್ನೊಂದು ಪ್ರಶ್ನೆ ಕೇಳಿಲ್ಲ ಅಂತಂದರೆ ಇನ್ಕಂಪ್ಲೀಟ್ ಅನ್ಸುತ್ತೆ. ಯಾಕೆಂದರೆ ನಿಮ್ಮ ಸ್ನೇಹಿತರದು, ನಿಮ್ಮ ಆಪ್ತರು, ನಟ ಯಶ್ ಅವ್ರದ್ದು ನೆಕ್ಸ್ಟ್ ಟ್ಯಾಕ್ಸಿಗೆ ಬರ್ತಿದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ, ಎಷ್ಟು ವೆಯ್ಟಿಂಗ್ ಮಾಡ್ತೀರಾ ಅಂತ? ಅಲ್ಲ, ನಾನು ಫಿಂಗರ್ಸ್ ಕ್ರಾಸ್ಡ್ ಇದೊಂದು ವಿಶ್ವದಲ್ಲಿ ಒಂದು ದಾಖಲೆ ಮಾಡಲಿ ಅಂತ ನಾನು ಮನಸ್ಪೂರ್ವವಾಗಿ ಹಾರೈಸ್ತಾ ಇದ್ದೀನಿ. ಬಿಕಾಸ್ ಅವರ ಶ್ರಮಕ್ಕೆ, ಅವ್ರ ಕನಸಿಗೆ ಒಂದು ದೊಡ್ಡ ಸಲ್ಯೂಟ್. ನಾವು ಅಂದರೆ ಹಿಂದೆ ನಾವು ನೋಡಿದ್ದೀವಿ ದೊಡ್ಡ ಲೆಜೆಂಡ್ಸ್, ಡಾಕ್ಟರ್ ರಾಜ್ಕುಮಾರ್ ಇವ್ರನ್ನೆಲ್ಲ ನಾವು ಅಫ್ಕೋರ್ಸ್ ದೂರದಿಂದ ನೋಡಿ ಸಂಭ್ರಮಿಸಿದ್ದೀವಿ. ನಮ್ಮ ಜನ್ರೇಷನ್ ನಮ್ಮ ಜೊತೆಗೆ ಒಂದು ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಸಾಧಕ. ಅವ್ರ ಎಲ್ಲ ಕನಸುಗಳು ಗೆಲ್ಲಿ, ದೊಡ್ಡ ಯಶಸ್ಸು ಸಿಗಲಿ. ಐ ಥಿಂಕ್ ಏನು ನಮ್ಮ ರಾಜ್ಯ ಗೆದ್ದಾಯಿತು, ದೇಶ ಗೆದ್ದಾಯಿತು, ಈಗ ವಿಶ್ವ ಕಡೆ ಹೊರಟಿದ್ದಾರೆ, ವಿಶ್ವನೂ ಗೆಲ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಹಾಗಾಗಲಿ ಅಂತ ಮನಸಾರೆ ಆಶಿಸ್ತೀನಿ. ಸರ್ ಈಗ ಪಾರ್ಟ್ನರ್ ಜೊತೆ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ಏನೇನಿದೆ, ಏನು ಮಾಡ್ತೀರಾ? ಒಂದೆರಡು ಸಿನಿಮಾ ಲೈನಪ್ಪಲ್ಲಿದ್ದಾವೆ. ಅದರಲ್ಲಿ ಒಂದು ವೆರಿ ಶಾರ್ಟ್ಲಿ ಒಂದು ಒಳ್ಳೆ ಸರ್ಪ್ರೈಸ್ ಕೊಡ್ತೀನಿ. ಒಂದು ಬಿಗ್ ಅನೌನ್ಸ್ಮೆಂಟ್ ಆಗುತ್ತೆ ವೆರಿ ಶಾರ್ಟ್ಲಿ. ಸೊ ಇಷ್ಟೊತ್ತು ನಮ್ಮ ಬಾಸ್ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಪಾರ್ಟ್ನರ್ ಸಿನಿಮಾಗೂ ಅಷ್ಟೇ, ನಿಮಗೂ ಅಷ್ಟೇ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಅಜಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.